ನಮಸ್ಕಾರ. ಇವತ್ತು ಜಮ್ಮು ಕಾಶ್ಮೀರದ ಪಿಡಿಪಿ ಪಕ್ಷದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಇವಳ ಮಗಳು ಇಂದಿರಾ ಮುಫ್ತಿ ಇವಳು ಒಂದು ಟ್ವೀಟ್ನಲ್ಲಿ ಕೋಟ್ಯಾಂತರ ಹಿಂದೂಗಳು ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡುವಂತ ಪ್ರಭು ಶ್ರೀರಾಮಚಂದ್ರನ ಅಪಮಾನವನ್ನು ಮಾಡಿದಾಳೆ. ಟ್ವೀಟ್ನಲ್ಲಿ ಪ್ರಭು ಶ್ರೀರಾಮಚಂದ್ರ ನಾಚಿಕೆಯಿಂದ ತಲೆ ತಗ್ಗಿಸಬೇಕು ಹೇಳುವ ಹಿಂದೂ ವಿರೋಧಿ ಧರ್ಮ ವಿರೋಧಿ ಹೇಳಿಕೆಯನ್ನ ಟ್ವೀಟ್ನಲ್ಲಿ ಬರೆದಿದ್ದಾಳೆ. ಇದನ್ನ ನಾವು ಹಿಂದೂ ಜನಜಾತಿ ಸಮಿತಿಯಿಂದ ತೀವ್ರವಾಗಿ ಖಂಡನೆಯನ್ನ ಮಾಡ್ತೇವೆ. ಇವಳ ಮೇಲೆ ಕಠೋರ ಕಾನೂನು ಕಾರ್ಯಾಚರಣೆ ಆಗ್ಬೇಕು ಹೇಳುವ ಆಗ್ರಹವನ್ನು ಸಹ ಮಾಡ್ತೇವೆ. ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುವಂತ ಹೇಳಿಕೆಯನ್ನು ಕೊಡುವಂತ ಇವರಿಗೆ ನಮ್ಮ ಪ್ರಶ್ನೆ ಇದೆ. 1990ರಲ್ಲಿ ಕಾಶ್ಮೀರದಲ್ಲಿ ಸಾವಿರಾರು ಕಾಶ್ಮೀರಿ ಪಂಡಿತರನ್ನ ಅವರನ್ನ ಹಿಂದೂ ಹೇಳುವ ಕಾರಣಕ್ಕಾಗಿ ಹತ್ಯೆ ಮಾಡಲಾಗಿತ್ತು. ಲಕ್ಷಾಂತರ ಕಾಶ್ಮೀರಿ ಪಂಡಿತರನ್ನ ಅವರ ಮನೆಯಿಂದ ಕಾಶ್ಮೀರಿ ಕಣಿವೆಯಿಂದ ಹೊರಗೆ ಹಾಕಲಾಯಿತು. ಆ ಸಂದರ್ಭದಲ್ಲಿ ಇವರ ಸಮುದಾಯ, ಇವರ ಕುಟುಂಬ ನಾಚಿಕೆಯಿಂದ ತಲೆ ತಗ್ಗಿಸಿದಾರ. ವಿ.ಕೆ. ಗಂಜು ಅಂತೇಳಿ ಅವರ ಮಗನನ್ನ ಬರ್ಬರವಾಗಿ ಹತ್ಯೆ ಮಾಡಿ ಅವರ ಹೆಂಡತಿಗೆ ಅವರ ಮಗನ ರಕ್ತ ಮಿಶ್ರಿತ ಅನ್ನವನ್ನ ಬಲವಂತವಾಗಿ ಅವರಿಗೆ ಸೇವನೆ ಮಾಡ್ಲಿಕ್ಕೆ ಆಗ್ರಹ ಮಾಡಲಾಯಿತು. ಆಗ ಇವರು ನಾಚಿಕೆಯಿಂದ ತಲೆ ತಗ್ಗಿಸಿದಾರ. ಕಾಶ್ಮೀರದಲ್ಲಿ ಸಾವಿರ ಸೈನಿಕರನ್ನ ಬರ್ಬರವಾಗಿ ಭಯೋತ್ಪಾದಕರು ಹತ್ಯೆ ಮಾಡಿದ್ರು. ಆಗ ಅದಕ್ಕೆ ಕಾರಣವಾದಂತಹ ಸಮುದಾಯ, ಇವರ ಕುಟುಂಬ ನಾಚಿಕೆಯಿಂದ ತಲೆ ತಗ್ಗಿಸಿದಾರ. ಹಾಗಾಗಿ ಮೆಹಬೂಬಿ ಮುಫ್ತಿ ಇವಳ ಪರಿವಾರ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುವಂತ ಗಂಭೀರವಾದ ಅಪರಾಧವನ್ನು ಮಾಡಿದ್ದಾರೆ. ಇವರ ಮೇಲೆ ಕಾನೂನು ಕ್ರಮ ಆಗ್ಬೇಕು ಹೇಳುವ ಆಗ್ರಹವನ್ನ ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಇದೆ.